ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 3ನೇ ವಾಕ್ಯ. ದ ಆಕ್ಟ್ಸ್ ಆಫ್ ಅಪಾಸಲ್ಸ್ ಚಾಪ್ಟರ್ 9 ವರ್ಸ್ 3. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನ ಯಾಕೆ ಹಿಂಸೆ ಪಡಿಸುತ್ತೀ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಈ 3-4 ವಾಕ್ಯಗಳು ನಾವು ಓದಿದ್ದೇವೆ. ಈ 2 ವಾಕ್ಯದಲ್ಲಿ ನಾವು ಗಮನಿಸುವಂತಹ ಕಾರ್ಯ ಯಾವುದು ಎಂಬುದಾಗಿ ನೋಡುವಾಗ ನೋಡಿ, ಸೌಲನು ದಮಸ್ಕು ಎಂಬ ಒಂದು ಪಟ್ಟಣಕ್ಕೆ ಅವನು ಸಭೆಯವರನ್ನು ಹಿಂಸೆ ಪಡಿಸುವುದಕ್ಕಾಗಿ ಅವನು ಪರ್ಮಿಷನ್ ಜೊತೆಗೆ ಅವನು ಬೆದರಿಸುವುದಕ್ಕಾಗಿ, ಹಿಂಸೆ ಪಡಿಸುವುದಕ್ಕಾಗಿಯೂ ಸಂಹರಿಸಬೇಕೆಂಬುದಾಗಿ ಆಸೆ ಪಡುತ್ತಾ ಮಹಾಯಾಜಕನ ಬಳಿಯಲ್ಲಿ ಅವನು ಒಂದು ಪರ್ಮಿಷನ್ ತಕ್ಕೊಂಡು ಯೇಸು ಸ್ವಾಮಿಯ ಶಿಷ್ಯರನ್ನು ಸಂಹರಿಸಬೇಕು, ಹಿಡಿಯಬೇಕು, ಕೊಲ್ಲಬೇಕು ಎಂಬುದಾಗಿ ಅವನು ಒಂದು ಉದ್ದೇಶಪೂರ್ವಕವಾಗಿಯೂ ಪರ್ಮಿಷನಿಂದಲೂ ಅವನು ದಮಸ್ಕುಗೆ ಹೋಗುತ್ತಾ ಇರುವ ದಾರಿಯಲ್ಲಿ ದಿಢೀರ್ ಎಂಬುದಾಗಿ ಒಂದು ಸಂಭವ. ಹಾಲೆಲೂಯ. ಆ ಸಂಭವ ಏನೆಂಬುದಾಗಿ ನೋಡುವಾಗ ಪಕ್ಕನೆ ಅವನು ದಮಸ್ಕದ ಹತ್ತಿರಕ್ಕೆ ಬರುವಾಗ ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಹಾಲೆಲೂಯ. ಒಂದು ಬೆಳಕು ಆಕಾಶದಿಂದ, ಪರಲೋಕದಿಂದ, ದೇವರ ಕಡೆಯಿಂದ ಒಂದು ಬೆಳಕು ಬಂದು ಅವನ ಸುತ್ತಲೂ ಆವರಿಸಿತು. ಅವನ ಮೇಲೆ ದೇವರ ಬೆಳಕು ಬಂತು. ಅವನ ಜೀವನ ಬದಲಿಯಾಯಿತು, ಅವನ ಉದ್ದೇಶ ಬದಲಿಯಾಯಿತು. ಅವನ ಮುಚ್ಚಲ್ಪಟ್ಟ ಕತ್ತಲಾದ ಕಣ್ಣುಗಳು ತೆರೆಯಲ್ಪಟ್ಟಿತು. ಅವನು ದೇವರ ಸ್ವರವನ್ನು ಕೇಳಿಸಿಕೊಂಡನು. ಅವನು ಅಂದುಕೊಂಡಿದ್ದು, ಅವನು ಮಾಡುತ್ತಾ ಇದ್ದಿದ್ದು ಎಲ್ಲವೂ ದೇವರ ಸೇವೆ ಎಂಬುದಾಗಿ. ಆದರೆ ದೇವರು ಅವನ ಕಣ್ಣನ್ನು ತೆಗೆದು, ನೀನು ಮಾಡುತ್ತಾ ಇರುವ ಕಾರ್ಯ ನನಗೆ ಹಿಂಸೆ, ನೀನು ನನ್ನ ಶಿಷ್ಯರನ್ನು ಹಿಂಸೆ ಪಡಿಸುವುದು ನನ್ನನ್ನೇ ಹಿಂಸೆ ಪಡಿಸುವಂಥದ್ದಾಗಿದೆ ಎಂಬುದಾಗಿ ದೇವರು ಮಾತನಾಡುವ ವಾಣಿಯು ಅವನಿಗೆ ಕೇಳಿಸಿತು. ಅವನ ಮೇಲೆ ಒಂದು ಬೆಳಕು ಬಿತ್ತು, ಅವನ ಕಿವಿಗೆ ಒಂದು ವಾಣಿ ಕೇಳಿಸಿಕೊಂಡಿತು. ಹಾಲೆಲೂಯ. ಅನ್ ಎನ್ಕೌಂಟರ್. ಹಾಲೆಲೂಯ. ಡೈರೆಕ್ಟ್ ಎನ್ಕೌಂಟರ್ ವಿತ್ ಗಾಡ್. ದೇವರೊಟ್ಟಿಗೆ ನೇರವಾದ ಒಂದು ಸಂದರ್ಶನ, ಒಂದು ಸಂಪರ್ಕ, ಒಂದು ಭೇಟಿ ಉಂಟಾಯಿತು. ಅವನ ಮೇಲೆ ಒಂದು ಬೆಳಕು ಬಡಿಯಿತು. ಇದೇ ಕಾರ್ಯ ದೇವರು ನಿಮ್ಮ ಜೀವನದಲ್ಲಿ ಕೂಡ, ನಮ್ಮವರ ಜೀವನದಲ್ಲಿ ಮಾಡಲು ಇಷ್ಟಪಡುತ್ತಾರೆ. ಗುರಿ ಇಲ್ಲದೆ, ಉದ್ದೇಶವಿಲ್ಲದೆ, ಅಥವಾ ತಪ್ಪಾದ ಉದ್ದೇಶ, ತಪ್ಪಾದ ಕಲ್ಪನೆಯಿಂದ ನಮ್ಮದೇ ಆದ ದಾರಿಯಲ್ಲಿ ಹೋಗುತ್ತಾ ಇರುವಾಗ ದೇವರು ಅಡ್ಡಿಯಾಗಿ ಬಂದು ತನ್ನ ಬೆಳಕನ್ನು ನಮ್ಮ ಮೇಲೆ ಹಾಲೆಲೂಯ ಆತನು ಪ್ರಕಾಶಿಸುವ ದೇವರಾಗಿದ್ದಾನೆ. ಹಾಲೆಲೂಯ. ಆ ಬೆಳಕು ನಮ್ಮನ್ನು ಬದಲಿ ಮಾಡುತ್ತದೆ. ದೇವರೇ, ನನ್ನ ಜೀವನದಲ್ಲಿ ಆ ಬೆಳಕು ಬರಲಿ ದೇವರೇ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣವ. ಸೌಲನು ಪೌಲನಾಗಿ ಬದಲಿಯಾದನು. ಆ ಬೆಳಕು ಆ ದಿನ ಅವನ ಮೇಲೆ ಇಳಿದು ಬಂದ ಬೆಳಕು ದೊಡ್ಡ ಸಾಕ್ಷಿಯಾಗಿ, ಆ ದಿನ ಬೆಳಕು ಬಂದ ದಿನ, ಆ ದಿನ ದೊಡ್ಡ ಸಾಕ್ಷಿಯ ದಿನವಾಯಿತು. ಹಾಲೆಲೂಯ. ದ ಡೇ, ದ ಲೈಟ್, hallelujah, hit him, or the day of the encounter became a great testimony, a great transformation. ದೊಡ್ಡ ಬದಲಾವಣೆ ಅವನ ಜೀವನದಲ್ಲಿ ಬಂತು. ಅವನ ಕಣ್ಣು ತೆರೆಯಲ್ಪಟ್ಟಿತು. ಅವನು ದೀಕ್ಷಾಸ್ನಾನ ಮಾಡಿಸಿಕೊಂಡನು. ಅವನು ಪವಿತ್ರಾತ್ಮ ಭರಿತನಾದನು. ಅವನು ಸೇವೆ ಪ್ರಚಾರ ಮಾಡಲು ಶುರು ಮಾಡಿದನು. ವಾಟ್ ಹಾಲೆಲೂಯ. ಓ ವಂಡರ್ಫುಲ್ ಟ್ರಾನ್ಸ್ಫಾರ್ಮೇಷನ್. ಈ ಬೆಳಕು, ಅದೇ ಬೆಳಕು ನಮ್ಮ ಮೇಲೆ ಬರಲಿ, ನಮ್ಮ ಕುಟುಂಬದ ಮೇಲೆ ಬರಲಿ, ನಮ್ಮವರ ಮೇಲೆ ಬರಲಿ, ನಮ್ಮ ಫ್ರೆಂಡ್ಸ್ ಮೇಲೆ ಬರಲಿ, ಸ್ನೇಹಿತರ ಮೇಲೆ ಬರಲಿ, ಕುಟುಂಬದವರ ಆ ಬೆಳಕು ಇವತ್ತು ನಿಮ್ಮನ್ನು ಸಂಧಿಸಲಿ. ನೀವು ಯಾವ ದಾರಿಯಲ್ಲಿದ್ದೀರಿ, ಯಾವ ಊರಿಗೆ ಪಕ್ಕವಾಗಿದ್ದೀರಿ, ವಾಟ್ ಎವರ್ ಯು ಆರ್, ವೇರ್ ಎವರ್ ಯು ಆರ್, ಲೆಟ್ ದಟ್ ಗ್ರೇಟ್ ಲೈಟ್, hallelujah, right now, oh hallelujah, visit you.
ನಿಮ್ಮನ್ನು ಭೇಟಿ ಮಾಡಲಿ ಎಂಬುದಾಗಿ ದೇವರು ಆ ಬೆಳಕನ್ನು ನಿಮ್ಮ ಮೇಲೆ ಕಳಿಸುತ್ತಾ ಇದ್ದಾರೆ. ನಿಮ್ಮ ಜೀವನವನ್ನು ಬದಲಿ ಮಾಡುವ ಬೆಳಕು, ನಿಮ್ಮ ಉದ್ದೇಶವನ್ನು ಬದಲಿ ಮಾಡುವ ಬೆಳಕು, ನಿಮ್ಮ ಉದ್ದೇಶ ಅಲ್ಲ ದೇವರ ಉದ್ದೇಶವನ್ನು ನಿಮ್ಮ ಮುಂದೆ ಇಡುವಂತಹ ಬೆಳಕು ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಎಳೆದು ಬರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಪೌಲನ ಜೀವನದಲ್ಲಿ ಆ ದಿನ ದೊಡ್ಡ ಬದಲಾವಣೆಯನ್ನು ತಂದಿತ್ತು. ಅವನ ಹೆಸರು ಮಾತ್ರ ಬದಲಾಗಲಿಲ್ಲ, ಅವನ ಉದ್ದೇಶ, ಅವನ ಭವಿಷ್ಯ, ಅವನ ಎಲ್ಲ ಕಾರ್ಯಗಳು ಬದಲಿಯಾದವು. ಹಾಲೆಲೂಯಾ. ಅವನು ದೇವರಿಗಾಗಿ ದೊಡ್ಡ ಒಂದು ಅಪೊಸ್ತಲನಾಗಿ ಬದಲಿಯಾದ, ಬದಲಿ ಮಾಡಿದ ಆ ದೇವರ ಬೆಳಕು, ದ ಸೇಮ್ ಬ್ಯೂಟಿಫುಲ್, ವಂಡರ್ಫುಲ್, ಪವರ್ಫುಲ್ ಲೈಟ್ ಫ್ರಮ್ ಹೆವೆನ್ ವಿಲ್ ಆಲ್ಸೋ ಶೈನ್ ಆನ್ ಯು. ಪ್ರಾರ್ಥನೆ ಮಾಡಿರಿ, ದೇವರೇ ಅವನನ್ನು ಮುಟ್ಟಿದ ಬೆಳಕು ನನ್ನ ಜೀವನದಲ್ಲೂ ಬರಲಿ ಅಪ್ಪ, ನನ್ನ ಕತ್ತಲನ್ನು ಬೆಳಕು ಮಾಡು ಸ್ವಾಮಿ. ಯೇಸು ಕ್ರಿಸ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ.